ಗೈಸ್, ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಬೆಂಗಳೂರಿನ ದೊಡ್ಡ ಆಲದ ಮರ. ಸೊ ಇದು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ಆ್ಯಂಡ್ ಇಟ್ ಇಸ್ 28 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ನನಗೆ ಅಪ್ರಾಕ್ಸಿಮೇಟ್ಲಿ 20 ಕಿಲೋಮೀಟರ್ಸ್ ಆಯಿತು ನಮ್ಮ ಪ್ಲೇಸಿಂದ ದೊಡ್ಡ ಆಲದ ಮರಕ್ಕೆ ಹೋಗೋಕ್ಕೆ. ಆ್ಯಂಡ್ ಅಲ್ಲಿ ಹೋದಾಗ ನನಗೆ ಫಸ್ಟ್ ನೆನಪಾಗಿದ್ದು ನನ್ನ ಚೈಲ್ಡ್ಹುಡ್ ಡೇಸಲ್ಲಿ. ಅವಾಗೆಲ್ಲ ಈ ಥರ ಮೇಂಟೆನೆನ್ಸ್, ಈ ಥರ ಬ್ಯಾರಿಗೇಡ್ಸ್ ಎಲ್ಲ ಹಾಕಿರಲಿಲ್ಲ ನಾವು ಚಿಕ್ಕವರಿದ್ದಾಗ. ಐ ಆಮ್ ಟಾಕಿಂಗ್ ಅಬೌಟ್ 90s, ಅಂದರೆ 1995 2000 ಆ ಟೈಮಲ್ಲಿ. ಸೊ ಆವಾಗ ನಾವು ಪಿಕ್ನಿಕ್ ಸ್ಪಾಟ್ ಅಂತ ಮಾಡ್ಕೊಂಡಾಗ ಮನೇಲೆಲ್ಲ ತಿಂಡಿ ಮಾಡಿಕೊಂಡು ಅಲ್ಲಿ ಹೋಗಿ ಕೂತು ತಿಂದು ಎಲ್ಲರೂ ಬರ್ತಾಯಿದ್ವಿ, ಫ್ಯಾಮಿಲಿ ಎಲ್ಲ. ಬಟ್ ಈಗ ಆ ಟೈಮ್ ನಮ್ಗೆ ಸಿಗೋಲ್ಲ. ಐ ಮಿಸ್ ದೋಸ್ ಫ್ಯಾಮಿಲಿ ಟೈಮ್ ಆ್ಯಕ್ಚುಲಿ. ಅದೆಲ್ಲ ನೆನಪಾಗತ್ತೆ. ನಾನು ಇವತ್ತು ಹೋಗಿದ್ದು ಅದೆಲ್ಲ ನೆನಪಾಗ್ತಿದ್ದಾಗ ನನಗೆ ತುಂಬಾ ಬೇಜಾರಾಯಿತು ಒಂದು ಕಡೆ, ಹಾಗೆ ನನಗೆ ಖುಷಿ ಆಯಿತು. ಆ ಮೆಮೊರೀಸೆಲ್ಲ ರೀಕಾಲ್ ಮಾಡ್ತಾಯಿದ್ದೀವಿ ಅಂತ. ಸೊ ಇಟ್ ವಾಸ್ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೆಲಸ ಮಾಡೋರಲ್ಲಿ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ವೆರಿ ಹಾನೆಸ್ಟ್ಲಿ ತುಂಬ ಕಷ್ಟ ಈ ಥರ ನೀಟಾಗಿ ಮೇಂಟೈನ್ ಮಾಡೋದು. ಬಿಕಾಸ್ ಮಧ್ಯಾಹ್ನ ಹೋಗಿದ್ದು ಆಗ್ಲೂ ಕ್ಲೀನ್ ಮಾಡ್ತಾಯಿದ್ರು ಜನರು ಅಲ್ಲಿ. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ಅವರೆಲ್ಲ ಇಷ್ಟು ನೀಟಾಗಿ. ನಮ್ಮ ಬಿಗ್ ಬ್ಯಾನಿಯನ್ ಟ್ರೀ, ಅದಕ್ಕೆ ಒಂದು ಹಿಸ್ಟ್ರಿ ಇದೆ, 400 years ಓಲ್ಡ್ ಬ್ಯಾನಿಯನ್ ಟ್ರೀ ಇದು. ಹಾಗೆ ನಾನು ಕೆಲವೊಂದು ಇನ್ಫಾರ್ಮೇಷನ್ಸ್ನ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ, ದೊಡ್ಡ ಆಲದ ಮರದ ಬಗ್ಗೆ ಅವರು ಏನೇನು ಮೆನ್ಷನ್ ಮಾಡಿದ್ದಾರೆ. ಸೊ ನಮ್ಮ ಬೆಂಗಳೂರಲ್ಲಿರೋದು 6th ಲಾರ್ಜೆಸ್ಟ್ ಬ್ಯಾನಿಯನ್ ಟ್ರೀ ಅಂತ. ಫಸ್ಟ್ ಬಂದು ಆಂಧ್ರ ಪ್ರದೇಶಲ್ಲಿದೆ, ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸೊ ಅದು ತುಂಬ ಚೆನ್ನಾಗಿತ್ತು ಓದೋದಕ್ಕೆ, ತಿಳ್ಕೊಳ್ಳೋದಕ್ಕೆ. ಯಾಕೆಂದರೆ ನಾನು ಇದು ಫಸ್ಟ್ ಟೈಮ್ ತಿಳ್ಕೊತಾ ಇರೋದು. ಹೋದಾಗ ನನಗೆ ಖುಷಿ ಆಯಿತು, ಒಂಥರ ಮನಸ್ಸಿಗೆ ತುಂಬ ಪ್ಲೆಸೆಂಟ್ ಅನ್ನಿಸ್ತು. ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಹಾಗೆ ದೊಡ್ಡ ಆಲದ ಮರ ಮುಗಿಸ್ಕೊಂಡು ನಾವು ಹೋಗಿದ್ದು ಮಂಚನಮಲೆ ಡ್ಯಾಮಲ್ಲಿ. ಅದು ಮಾಗಡಿ ತಾಲೂಕು, ರಾಮನಗರ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಆ್ಯಂಡ್ ಮಂಚನಮಲೆ ಡ್ಯಾಮ್ ಬ್ಯಾಕ್ ವಾಟರ್ ಅಂತ ಇದೆ, ಬ್ಯಾಕ್ ವಾಟರ್ ಪ್ಲೇಸ್ ಅಂತ ಇದೆ. ಇಟ್ ಈಸ್ ಹಿಡನ್ ಪ್ಲೇಸಸ್ ಇನ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು. ಸೊ ನಾನು ಹೋಗಿದ್ದು ಅದು ಫಸ್ಟ್ ಟೈಮ್ ನಾವು ಹೋಗಿದ್ದು. ರೋಡೆಲ್ಲ ಇರಲ್ಲ, ಮಡ್ ರೋಡ್ ಅದು ಆ್ಯಕ್ಚುಲಿ. ತುಂಬ ಸಣ್ಣ ರೋಡ್ ಇರುತ್ತೆ, ಕಾರೆಲ್ಲ ಹೋಗುತ್ತೆ ಅಂತ ನನಗೆ ಅನಿಸಲ್ಲ. ಯಾಕಂದರೆ ಅದು 2 wheeler ಮಾತ್ರ ಸೂಕ್ತ ಬ್ಯಾಕ್ ವಾಟರ್. ಸೊ ಮೆನಿ ವೀಡಿಯೋಸ್ ಸಿಗುತ್ತೆ ನಿಮಗೆ ಬ್ಯಾಕ್ ವಾಟರ್ ಹೋಗಿರೋದು. ಎಷ್ಟೊಂದು ಜನ ನೋಡಿ ಅಂತ ಹೇಳ್ತೀನಿ. ನಮಗಂತೂ ಗೊತ್ತಿರಲಿಲ್ಲ ಬ್ಯಾಕ್ ವಾಟರ್ ರೋಡ್ ಹೀಗಿರುತ್ತೆ, ಮತ್ತು ಈ ಥರ ಒಂಥರ ಫಾರೆಸ್ಟ್ ಒಳಗೆ ಹೋಗ್ತಾಯಿದ್ದೀವಿ ಅಂತ ಅನುಭವ ಸಿಗುತ್ತೆ. ಓಕೆನಾ, ನನಗೆ ತುಂಬ ಭಯ ಆಗ್ತಿತ್ತು. ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಒನ್ಸ್ ಮಾಡ್ಬೋದು ನಾವು ಹುಡುಗಿರಾಗಿ. ಹುಡುಗರಿಗೆ ಇದು ಒಳ್ಳೆ ಪ್ಲೇಸ್ ಅಂತಲೇ ಅಂದ್ಕೊತೀನಿ, ಈ ಥರ ಟ್ರಾವೆಲಿಂಗ್ ಮಾಡೋದು, ಈ ಥರ ಪ್ಲೇಸಸ್ ಎಲ್ಲ ಹುಡ್ಕೋದು. ಸೊ ನನಗೆ ಸ್ವಲ್ಪ ಭಯ ಆಯಿತಾ ಈ ಥರ ಎಲ್ಲ ಐಸೋಲೇಟೆಡ್ ಪ್ಲೇಸ್ ಎಲ್ಲ ನೋಡಲಿಕ್ಕೆ. ಸೊ ನೋಡಿದ್ವಿ, ತುಂಬ ಖುಷಿ ಆಯಿತು. ಆ್ಯಂಡ್ ಸೊ ಅದಕ್ಕೆ ನಿಮ್ಮ ಜೊತೆ ಎಲ್ಲ ಹಂಚ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಯಾರೆಲ್ಲ ಈ ವಿಡಿಯೋ ನೋಡಿ ಖುಷಿ ಪಟ್ಟಿರ್ತೀರ ಅವರು ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ಬಾಯ್, ಟೇಕ್ ಕೇರ್.